ಹಲೋ ಪೀಪಲ್, ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ. ನಾನಂತರೂ ಆರಾಮದೀನಿ. ಬೈ ದ ವೇ, ವೆಲ್ಕಮ್ ಟು ಮೈ ನ್ಯೂ ಮಿನಿ ವ್ಲಾಗ್. ಮತ್ತು ಬೆಳಗ್ಗೆ ಎದ್ದುಗೊಳ್ಳಿ ಮಮ್ಮಿ ಹೂ ಥರ ಕಳಿಸಿದ್ರು. ಯಾಕಂತಂದ್ರೆ ಊರಾಗ ಜಾತ್ರೆ ಇತ್ರಿ. ಅದಕ್ಕೆ ಸುಮ್ಮನೆ ತಲೆ ಕೆರ್ಕೊಂತ ಒಬ್ಬನ ಹೋದ್ಯಾರಿ ಹೂ ತರಕ್ಕೆ. ಒಬ್ಬನ ಹೊಂಟಿದ್ದೆ, ಅವಾಗ ಬೇಸರ ಆತ. ನಮ್ಮ ಹಲ್ಕಟ್ಟ ಪಾಯ ಫೋನ್ ಹಚ್ಚಿದ್ದೆ, ಬಂದಾರಿ. ನಾನು ಇಬ್ಬರು ಸೇರಿ ಹೋಗಿ ಹೂ ತೊಗೊಂಬಂದಿವಿ. ಇವ ನೋಡ್ರಿ ಅಕ್ಕಿ ಹೂವು. ಆಮೇಲೆ ಮನೆಗೆ ಬಂದು ತಂದು ಕೊಟ್ಟೆ. ಅದನ್ನೇ ಮನೆಗೆ ತಂದು ಕೊಡುಗುಡ್ಲಿ ಇನ್ನೊಂದು ಕೆಲಸ ಹೇಳಿದ್ರಿಪ್ಪ. ಅದೇನಂತಂದ್ರೆ ನೀರು ತೊಗೊಂಬರಪ್ಪ ಅಂತಂದ್ರಿ. ಸುಮ್ಮನೆ ನಾನು ಹೂ ಅಂತಂದು ಹೋಗಿ 2 ಕೊಡ ತೊಗೊಂಡು ನೀರು ತರಕ್ಕೆ ಹೋದೆ. ಅವಾಗ ಮತ್ತೆ ಫೋನ್ ಹಚ್ಚಿದೆ, ಮತ್ತೆ ಬಂದಾರಿ. ನೋಡ್ರಿ ಈಗ ಅವನ ನೀರು ಹಿಡಿಯತಾನ. ಕೊಡ ನಂದ್ರಿ ಮನ್ಯಾಗ ಹೇಳಿದ್ದು ನನಗೆ, ಅದ್ರ ನೀರು ಹಿಡಿಯತ್ತಿದ್ದ ಅವರಿ. ನೋಡ್ರಿ ಹಿಂಗಾರಿ ನಮ್ಮ ದೋಸ್ತಿ. ಯಾರು ಏನು ಸಾಥ್ ಕೊಡ್ತಾರೇನು ಗೊತ್ತಿಲ್ಲ ರೀ, ಆದ್ರೆ ಇವೆಲ್ಲ ಟೈಮ್ದಾಗ ಸಾಥ್ ಕೊಡ್ತಾರೆ ನೋಡ್ರಿ. ಅದಕ್ಕೆ ಇವನೊಬ್ಬನ ನಂಬೇನ್ರಿ ನಾನು ಎಲ್ಲದಕ್ಕಿಂತ ಹೆಚ್ಚು. ಆಮೇಲೆ ಮನ್ಯಾಗ ನೀರು ತಂದು ಕೊಟ್ಟೆ ರೀ. ಅಷ್ಟನುಗುಲೆ ಮತ್ತು ನಮ್ಮ ಮಮ್ಮಿ ಎಲ್ಲ ಗುಡಿಗೆ ಹೋಗ್ಬಾಪ್ಪ ನಮ್ಮ ತಂಗಿ ಕೂಡ ಕರ್ಕೊಂಡು ಅಂತಂದ್ರಿ. ಗುಡಿಗೆ ಹೋಗ್ಬಾ ಅಂದಿಲ್ರಿ, ನಿಮ್ಮ ತಂಗಿ ಕೂಡ ಬಾಡಿ ಗಾರ್ಡಾಗಿ ಹೋಗ್ಬಾ ಅಂತಂದ್ರೆ. ಸುಮ್ಮನೆ ಮನ್ಯಾಗ ಕಿಮ್ಮತ್ತಿಲ್ಲ ಅಂತಂದು ಸುಮ್ಮನೆ ನಾನು ಎದ್ದು ನಿಂತೆ ಗುಡಿಗೆ ಹೋದ್ರತಂತ ಹೊಂಟೆ. ಮತ್ತು ಪವ್ಯಾಗ ಫೋನ್ ಹಚ್ಚಿದ್ದೆ, ಬಂದಾರಿ. ಒಂದು ಏನು ಮಾತಾಡ್ಲಾರ್ದೆ ಬಂದ. ಮತ್ತು ಅವ್ರ ಅಟ್ರು ಬಂದ್ರಿ. 4 ಮಂದಿ ಸೇರಿ ಹೋದ್ವಿ ಗುಡಿಗೆ. ಅಲ್ಲಿ ಅಂಕರಿ ಒಂದೇ ಗುಡಿ ಅಂತ ತಿಳ್ಕೊಂಡ್ರೆ ನಮ್ಮ ತಂಗಿ ಊರಾಗಿನೂ ಅಷ್ಟು ಗುಡಿ ಓಡಾಡ್ಸಕತ್ತಿಲ್ರಿ. ಸುಮ್ಮನೆ ಮಮ್ಮಿ ಆರ್ಡ್ರ್ ಆಗೈತಂತಂದೆ ಸುಮ್ಮನೆ ಹೋದೆ ರೀ. ಜೀವನದಾಗ ಒಂದೇ ಗುಡಿ ಕಾಲಿಟ್ಟವ್ರಿ ನಾನು. ಆದರೆ ಇವ್ರು ನೋಡಿದರೆ ಊರಾನ ಅಷ್ಟು ಗುಡಿ ಓಡಾಡಿಸ್ತಿದ್ರು. ಸುಮ್ಮನೆ ಏನೋ ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ನಮ್ಮ ತಂಗಿ ಕೂಡ ಅಡ್ಡಾಡಿದೆ. ಲಾಸ್ಟ್ನಾಗ ಗುಡಿ ಎಲ್ಲ ಓಡಾಡಿ ಈಗ ಇವತ್ತಿನ ವ್ಲಾಗ್ ಇಲ್ಲೇ ಗುಡಿಯಾಗೆ ಎಂಡ್ ಮಾಡತ್ತೀನಿ. ಇನ್ನು ಜಾತ್ರೆ ಬಗ್ಗೆ ವ್ಲಾಗ್ ನೆಕ್ಸ್ಟ್ ವ್ಲಾಗ್ದಾಗ ಹೇಳ್ತೀನಿ ನಿಮ್ಗೆ. ಅಲ್ಲಿ ಮಟ್ಟ ಬಾಯ್ ಬಾಯ್.